ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ನವ ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳು ಬೆಳೆ ವಿಮೆ ಹಾಗೆ ಬೆಳೆ ಪರಿಹಾರ ವಿತರಣೆಯಲ್ಲಿ ಅನೇಕ ಅರ್ಹ ರೈತರಿಗೆ ಅನ್ಯಾಯವಾಗ್ತಾ ಇದ್ದು ತಾರತಮ್ಯವನ್ನ ಎಸಗಲಾಗ್ತಾ ಇದೆ ಎಂದು ಆರೋಪಿಸಿದ್ದಾರೆ. ಒಂದೇ ವಾರದೊಳಗೆ ಎಲ್ಲ ಅರ್ಹ ರೈತ ಬ್ಯಾಂಕ್ ಖಾತೆಗಳಿಗೆ ಬೆಳೆ ವಿಮೆ ಹಾಗೆ ಪರಿಹಾರದ ಹಣವನ್ನ ಜಮೆ ಮಾಡಬೇಕು. ಇಲ್ಲವಾದಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ ಎಂದು ಸಂಘದ ರಾಜ್ಯಾಧ್ಯಕ್ಷ ದಯಾನಂದ ಸಿ ಪಾಟೀಲ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಬರಗಾಲದಲ್ಲಿ ಸಂಕಷ್ಟದಲ್ಲಿರುವವರಿಗೆ ರೈತರಿಗೆ ಸರ್ಕಾರ ತಕ್ಷಣ ನ್ಯಾಯವನ್ನು ಒದಗಿಸಬೇಕು. ಬೆಳೆ ವಿಮೆ ಹಾಗೆ ಪರಿಹಾರ ವಿತರಣೆಯಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿ ರೈತರ ಹಿತಾಸಕ್ತಿಯನ್ನ ರಕ್ಷಿಸಬೇಕು ಎಂದು ಸಂಘ ಒತ್ತಾಯಿಸ್ತಾ ಇದ್ದಾರೆ. ಪ್ರತಿಯೊಂದು ರೈತರಿಗೆ ಖಾತೆ ನಾವು ಹಣ ಜಮಾ ಮಾಡ್ತೇವೆ ಅಂತಕ್ಕಂಥ ಈಗ ಏನಾಗಿದೆ ಅಂದ್ರೆ ಹ್ಯಾಂಗ್ ಜಮಾ ಆಗಿದೆ ಅಂದ್ರೆ 25, 30, 40 ರೂಪಾಯಿ ಜಮಾ ಆಗಿದೆ. ಅಂದ್ರೆ ಭಿಕ್ಷದ ರೀತಿ ಸರ್ಕಾರ ನಮ್ಗೇನ್ ಭಿಕ್ಷೆ ಕೊಡ್ತದೆ ಅಂತಕ್ಕಂಥದ್ದು. ಇನ್ಶೂರೆನ್ಸ್ ಅಂದ್ರೆ ಏನು ಅಂತ ಗೊತ್ತಾಗಲಂತ ವ್ಯವಸ್ಥೆ ಇಲ್ಲಿ ಸರ್ಕಾರಕ್ಕೆ ಆಗಿದೆ. ಹಾಗಾಗಬಾರ್ದನ್ನಗೋಸ್ಕರ ಸಾಕಷ್ಟು ಬಾರಿ ಆಂದೋಲನ ಮಾಡ್ತಾ ಇದ್ದೀವಿ ರೈತ ಮುಖಂಡರು. ನಾವೇ ಅಂತಲ್ಲ, ಎಲ್ಲಾ ರೈತ ಮುಖಂಡರು ಜಿಲ್ಲೆಯಲ್ಲಿ ಈ ವಿಮೆ ಪರಿಹಾರ ಹೋರಾಟ ಮಾಡ್ತಾ ಇದ್ದಾರೆ. ಯಾವೊಬ್ಬ ಶಾಸಕ ಈ ಕಲಬುರಗಿ ಜಿಲ್ಲೆಯ ವಿಧಾನಸಭೆ ಯಾವೊಬ್ಬ ಶಾಸಕರು ಕೂಡ ರೈತನ ಬಗ್ಗೆ ಒಂದು ಚೂರು ಚಕಾರಿ ಹಚ್ಚಿಲ್ಲ. ಅಂದ್ರೆ ಅವರಿಗೆ ರೈತನ ಬಗ್ಗೆ ಕಾಳಜಿ ಇಲ್ಲ ಅಂತಕ್ಕಂಥ ಮತ್ತು ರಾಜ್ಯ ಸರ್ಕಾರ ಈ ರೈತನ ಪರವಾಗಿ ಇಲ್ಲ ಅಂತಕ್ಕಂಥ ಇವತ್ತು ಖಡಾಖಂಡಿತವಾಗಿ ಹೇಳಬೇಕಾಗ್ತದೆ. ಬೆಳೆ ವಿಮೆ ಕೊಡುವಲ್ಲಿ ವಿಳಂಬ ನೀತಿ